स्वागत है आपका बी न्यूज नेशन में। मैं हूं आबिद हुसैन शेख। सोशल मीडिया पर वायरल पीडीएफ लेटर से मची हलचल। जिला एसपी लक्ष्मण निंबर्गी का बयान। बीजापुर में फेक पीडीएफ से हंगामा। जिला एसपी लक्ष्मण निंबर्गी ने मीडिया के आगे बयान देते हुए कहा कि शरारती लोगों का काम। इंक्वायरी है जारी। बीजापुर में सोशल मीडिया पर वायरल हुए एक डॉक्यूमेंट्स को लेकर बड़ा हंगामा खड़ा हो गया है। जिला एसपी लक्ष्मण निंबर्गी ने साफ कहा है कि ये सब शरारती तत्वों का काम है। उनके मुताबिक कुछ लोगों ने एक फेक पीडीएफ बनाकर 8 पुलिस थाना, जिसमें बीजापुर का आदर्श नगर, चड़चान, मनगोड़ी, बसवन बागेवाड़ी के अलावा कई पुलिस थाना के पीएसआई पर गंभीर आरोप लगाते हुए एक ही तरह का कंटेंट वायरल किया है पीडीएफ बनाकर सोशल मीडिया में। इसमें कोई ऑफिशियल साइन या पहचान नहीं है, इसीलिए इसे झूठा बताया गया है, कहा जिला एसपी ने। पुलिस ने कहा है कि जो भी इसके पीछे है उसकी तलाशी जारी है और पकड़े जाने पर सख्त कानूनी कार्रवाई होगी। इसके बीच बीजापुर के कई पुलिस स्टेशन के पीएसआई ऑफिसर्स पर भी कुछ आरोप भी सामने आए हैं। पब्लिक ने डिमांड की है कि इस मामले में पूरी तरह से निष्पक्ष इंक्वायरी हो। वहीं जिला एसपी लक्ष्मण निंबर्गी इन्होंने कहा कि अगर किसी स्टाफ को कोई प्रॉब्लम है तो वो सीधा अपने सीनियर ऑफिसर से कांटेक्ट कर सकते हैं और अपनी शिकायत दे सकते हैं। ಯಾರು ಕಿಡಿಗೇಡಿಗಳು ಪೊಲೀಸ್ ಇಲಾಖೆ ಮೇಲೆ ಭಾಳ ಅಭಿಮಾನ ಮತ್ತು ಪ್ರೀತಿಯನ್ನು ಇಟ್ಟುಕೊಂಡು ಯಾರು ಕಿಡಿಗೇಡಿಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡನ್ನು ಬಿಟ್ಟಿದ್ದಾರೆ, ಆ ರೀತಿ ಯಾರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಎನ್ಕ್ವೈರಿ ನಡೀತಾ ಇದೆ. ಸೊ ಯಾರಾದರೂ ಅವ್ನು ಕಂಡು ಬಂದರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೂಡ ನಾವು ಕೈಗೊಳ್ತೀವಿ. ಆದರೆ ಒಂದೇ ದಿನ ಎಲ್ಲ 8 ಪೊಲೀಸ್ ಠಾಣೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಹರಿದಾಡಿದೆ. ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಯಾವುದೇ ರೀತಿಯಂಥ ಈ ಸೈನ್ಡ್ ಕಾಪಿ ಆಗಿರ್ಬೋದು, ಅದರಲ್ಲಿ ಹೆಸರಾಗಿರ್ಬೋದು, ಅಥವಾ ಯಾರ್ದು ಏನೂ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಅದನ್ನು ಯಾರು ಮಾಡಿರ್ಬೋದು ಅನ್ನೋದನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಪತ್ತೆ ಮಾಡುತ್ತೆ. ಸಿಬ್ಬಂದಿಗಳಿಗೆ ಕಿರುಕುಳ ಆಗಿದ್ದರೆ ಅವರಿಗೆ ಇಲಾಖೆಯಲ್ಲಿ ಅವರ ಹಿರಿಯ ಅಧಿಕಾರಿಗಳಿಗೆ ಅಪ್ರೋಚ್ ಆಗೋದಕ್ಕೆ ಸಾಕಷ್ಟು ಮುಕ್ತ ಅವಕಾಶ ಇದೆ. ಹಾಗಾಗಿ ಯಾರಿಗೆ ಏನಾದರೂ ಸಮಸ್ಯೆ ಇದ್ರೂ ಕೂಡ ಅವರು ನೇರವಾಗಿ ಅವರ ಹಿರಿಯ ಅಧಿಕಾರಿಗಳ ಹತ್ರ ಬರ್ಬೋದು. ಸೊ ನಮ್ಮ ಇಲಾಖೆಯಲ್ಲಿ ಅದು ಮುಕ್ತವಾದಂಥ ಅವಕಾಶ ಇದೆ. ಈ ರೀತಿಯಾದಂತಹ ಇಲಾಖೆಯಲ್ಲಿ ಈ ರೀತಿಯಾದಂತಹ ಅನಾಮಧೇಯ ಅರ್ಜಿಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಸರ್ಕಾರದ ಆದೇಶದಲ್ಲಿಯೂ ಕೂಡ ಅನಾಮಧೇಯ ಅರ್ಜಿಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೂಡ ಇರಲ್ಲ. ಯಾರು ಕಿಡಿಗೇಡಿಗಳು ಪೊಲೀಸ್ ಇಲಾಖೆ ಮೇಲೆ ಭಾಳ ಅಭಿಮಾನ ಮತ್ತು ಪ್ರೀತಿಯನ್ನು ಇಟ್ಟುಕೊಂಡು ಯಾರು ಕಿಡಿಗೇಡಿಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡನ್ನು ಬಿಟ್ಟಿದ್ದಾರೆ, ಆ ರೀತಿ ಯಾರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಎನ್ಕ್ವೈರಿ ನಡೀತಾ ಇದೆ. ಸೊ ಯಾರಾದರೂ ಅವ್ನು ಕಂಡು ಬಂದರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೂಡ ನಾವು ಕೈಗೊಳ್ತೀವಿ. ಆದರೆ ಒಂದೇ ದಿನ ಎಲ್ಲ 8 ಪೊಲೀಸ್ ಠಾಣೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಹರಿದಾಡಿದೆ. ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಯಾವುದೇ ರೀತಿಯಂಥ ಈ ಸೈನ್ಡ್ ಕಾಪಿ ಆಗಿರ್ಬೋದು, ಅದರಲ್ಲಿ ಹೆಸರಾಗಿರ್ಬೋದು, ಅಥವಾ ಯಾರ್ದು ಏನೂ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಅದನ್ನು ಯಾರು ಮಾಡಿರ್ಬೋದು ಅನ್ನೋದನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಪತ್ತೆ ಮಾಡುತ್ತೆ. ಸಿಬ್ಬಂದಿಗಳಿಗೆ ಕಿರುಕುಳ ಆಗಿದ್ದರೆ ಅವರಿಗೆ ಇಲಾಖೆಯಲ್ಲಿ ಅವರ ಹಿರಿಯ ಅಧಿಕಾರಿಗಳಿಗೆ ಅಪ್ರೋಚ್ ಆಗೋದಕ್ಕೆ ಸಾಕಷ್ಟು ಮುಕ್ತ ಅವಕಾಶ ಇದೆ. ಹಾಗಾಗಿ ಯಾರಿಗೆ ಏನಾದರೂ ಸಮಸ್ಯೆ ಇದ್ರೂ ಕೂಡ ಅವರು ನೇರವಾಗಿ ಅವರ ಹಿರಿಯ ಅಧಿಕಾರಿಗಳ ಹತ್ರ ಬರ್ಬೋದು. ಸೊ ನಮ್ಮ ಇಲಾಖೆಯಲ್ಲಿ ಅದು ಮುಕ್ತವಾದಂಥ ಅವಕಾಶ ಇದೆ. ಈ ರೀತಿಯಾದಂತಹ ಇಲಾಖೆಯಲ್ಲಿ ಈ ರೀತಿಯಾದಂತಹ ಅನಾಮಧೇಯ ಅರ್ಜಿಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಸರ್ಕಾರದ ಆದೇಶದಲ್ಲಿಯೂ ಕೂಡ ಅನಾಮಧೇಯ ಅರ್ಜಿಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೂಡ ಇರಲ್ಲ. और खबरों के लिए देखते रहिए बी न्यूज नेशन।